ಬೋನ್ಲೆಸ್ ಚಿಕನ್ ಪೆಪ್ಪರ್ ಕರಿನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಚಿಕನ್ ಪೆಪ್ಪರ್ ಫ್ರೈ ಗ್ರೇವಿಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ಈಗ ನೋಡ್ಕೋಣ. ಅರ್ಧ ಕೆಜಿ ಅಷ್ಟು ಬೋನ್ಲೆಸ್ ಚಿಕನ್ನ ತೊಳೆದು ಇಟ್ಕೊಂಡಿರುವಂಥದ್ದು, 2 ಟೀ ಸ್ಪೂನು ಗಾರ್ಲಿಕ್ ಜಿಂಜರ್ ಪೇಸ್ಟು, ಒಂದು ದೊಡ್ಡ ಸೈಜಿನ ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥದ್ದು, 2 ಮೀಡಿಯಂ ಸೈಜಿನ ಟೊಮಾಟೋನ ಅಂದರೆ 100 ಗ್ರಾಮ್ ಅಷ್ಟು ಟೊಮಾಟೋನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, 1/4 ಟೀ ಸ್ಪೂನು ಅರಿಶಿಣ ಪೌಡ್ರು, 1 ಟೀ ಸ್ಪೂನು ಚಿಲ್ಲಿ ಪೌಡ್ರು, 1 ಟೀ ಸ್ಪೂನು ಸೋಂಪು, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರು, 1.5 ಟೀ ಸ್ಪೂನು ಕೊರಿಯಾಂಡರ್ ಪೌಡ್ರು, 2 ಟೀ ಸ್ಪೂನ್ ಅಷ್ಟು ಕರಿಮೆಣಸಿನಕಾಳು ಪೌಡ್ರು, 1 ಟೀ ಸ್ಪೂನ್ ತುಪ್ಪ, 3 ಟೀ ಸ್ಪೂನ್ ಅಷ್ಟು ಪುದೀನ, 3 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ, 60 ml ಅಡಿಗೆ ಎಣ್ಣೆ, 3 ಕಡ್ಡಿ ಕರಿಬೇವು, ರುಚಿಗೆ ತಕ್ಕನಷ್ಟು ಉಪ್ಪು. ಈಗ ಇಷ್ಟನ್ನೆಲ್ಲ ಉಪಯೋಗಿಸ್ಕೊಂಡು ಚಿಕನ್ ಪೆಪ್ಪರ್ ಕರಿನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೋಣ. ಬಹಳ ಅಂದ್ರೆ ಬಹಳ ರುಚಿಕರವಾಗಿರುವಂತಹ ಈ ಚಿಕನ್ ಪೆಪ್ಪರ್ ಕರಿನ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ಈಗ ಇದನ್ನ ಮಾಡುವಂತ ವಿಧಾನಗಳನ್ನ ನೋಡ್ಕೋಣ. ಈಗ ಮೊದಲನೇದಾಗಿ ಒಂದು ಸ್ಟವ್ ಹಚ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆಗಿದ ಕೂಡಲೇ ಎಣ್ಣೆನ ಸೇರಿಸ್ಕೊಂಬೋಣ. ಎಣ್ಣೆ ಈಗ ಬಿಸಿ ಆಗಿದ್ದಾಯ್ತು. ಈಗ ಈ ಹಂತದಲ್ಲಿ ಇದನ್ನ ಸೋಂಪುನ ಸೇರಿಸ್ಕೊಂಬೋಣ. ಸೋಂಪು ಒಂಚೂರು ಚಟಪಟ ಅಂದ್ಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಂತ ಆನಿಯನ್ ಪೇಸ್ಟ್ ಕೂಡ ಸೇರಿಸ್ಕೊಂತ ಇರೋದು. ಈಗ ಆನಿಯನ್ ಪೇಸ್ಟ್ ಪಿಂಕಿಶ್ ವರ್ಕು ನೀಟಾಗಿ ಫ್ರೈ ಮಾಡ್ಕೋಣ. ಒಂಚೂರು ಕಲರ್ ಪಿಂಕಿಶ್ ಆಗೋವರೆಗೂ ಆನಿಯನ್ ನ ಫ್ರೈ ಮಾಡ್ಕೊಬೇಕು. ಫ್ಲೇಮ್ ನ ಈಗ ಕಂಪ್ಲೀಟ್ ಆಗಿ ಲೋ ಅಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಗ್ರೀನ್ ಚಿಲ್ಲಿನ ಸೇರಿಸ್ಕೋದು ಮತ್ತು ಕರ್ಬೇವಿನ ಎಲೆಯನ್ನು ಕೂಡ ಈ ಹಂತದಲ್ಲೇ ಸೇರಿಸ್ಕೊಂಬೋಣ. ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಒಂಚೂರು ಪಿಂಕಿಶ್ ಆಗೋವರೆಗೂ ಇಟ್ಕೊಂಡು, ಪಿಂಕಿಶ್ ಆಗಿದ್ದಾಯ್ತು. ಈಗ ಟೊಮಾಟೋನ ರುಬ್ಬಿಟ್ಕೊಂಡಿದ್ರಲ್ಲ ಅದನ್ನು ಕೂಡ ಸೇರಿಸ್ಕೊಂತ ಇರೋದು. ಟೊಮಾಟೊ ಪೇಸ್ಟ್ ಹಾಕೊಂಡಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಪೂರ್ತಿಯಾಗಿ ಕಲರು ಬದಲಾಗೋವರೆಗೂ ಇದನ್ನ ಇದೇ ರೀತಿ ಫ್ರೈ ಮಾಡ್ಕೋಣ. ಹಾಕೊಂಡಿದ್ದಂತ ಪದಾರ್ಥಗಳದ್ದು ಕಲರ್ ಎಲ್ಲ ಪೂರ್ತಿಯಾಗಿ ಬದಲಾಗಿದೆ. ಈಗ ಇದೇ ಹಂತದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ಸೇರಿಸ್ಕೊಂಡು ಹಸೆ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಣ. ಈಗ ಹಸೆ ಸ್ಮೆಲ್ ಹೋಗಿದಾಯ್ತು, ಎಣ್ಣೆ ತೆಲ್ಕೊಂತ ಇದೆ. ಈಗ ಇದೇ ಹಂತದಲ್ಲೇ ಅರಿಶಿನ ಪೌಡರ್ನ ಸೇರಿಸ್ಕೊಂತ ಇರೋದು. ಚಿಲ್ಲಿ ಪೌಡರ್ನ ಕೂಡ ಈಗ ಇದೇ ಹಂತದಲ್ಲೇ ಹಾಕೊಂಬೋಣ. ಮತ್ತೊಂದ್ಸರಿ ಮಿಕ್ಸ್ ಮಾಡ್ಕೊಂಡು 1-2 ನಿಮಿಷ ಇದೇ ರೀತಿ ಇಟ್ಕೋಣ. ಕಲರ್ ನೋಡಿದ್ರಲ್ಲ, ಚಿಲ್ಲಿ ಪೌಡರ್ ಹಾಕಿದ ತಕ್ಷಣನೇ ಕಲರ್ ಎಷ್ಟು ಬದಲಾಗ್ಬಿಡ್ತು ಅಂತ. ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲೇ ಇರ್ತಿರಲ್ವಾ, ಅದರಿಂದಾನೇ ಉಪ್ಪು ನಾನು ಹಾಕೊಂಡಿಲ್ಲ. ನಿಮಗೆ ಬೇಕಾದಲ್ಲಿ ನೀವು ಕೂಡ ಇನ್ ಮತ್ತೆ ಸೇರಿಸ್ಕೊಬಹುದು. ಈಗ ಧನಿಯಾ ಪೌಡರ್ನ ಕೂಡ ಸೇರಿಸ್ಕೊಂತ ಇರೋದು. ಧನಿಯಾ ಪೌಡರ್ನ ಹಾಕೊಂಡಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೊಂದು 2 ನಿಮಿಷ ಇದೇ ರೀತಿ ಇರಲಿ, ಸ್ವಲ್ಪ ಹಸೆ ಸ್ಮೆಲ್ ಹೋಗೋವರೆಗೂ. ಈಗ ಇದೇ ಹಂತದಲ್ಲೇ ಚಿಕನ್ನ ಸೇರಿಸ್ಕೊಂತ ಇರೋದು. ಚಿಕನ್ನ ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ವಿತ್ ಬೋನ್ ಇರೋದನ್ನ ಕೂಡ ತಗೊಬೋದು, ಆದರೆ ಯಾವಾಗಲೂ ಬೋನ್ ಇರೋದು ಮಾಡಿರೋದ್ರಿಂದ ಇವತ್ತು ಬೋನ್ಲೆಸ್ ಅಲ್ಲಿ ಮಾಡೋಣ ಅಂತ ಇದನ್ನ ಟ್ರೈ ಮಾಡ್ತಾ ಇರೋದು. ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಸುಮಾರು ಒಂದು 10 ml ಅಷ್ಟು ನೀರ್ನ ಸೇರಿಸ್ಕೊಂತ ಇರೋದು. ಪೂರ್ತಿಯಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಇದ್ರ ಮೇಲೆ ಈಗ ಲಿಡ್ ಕ್ಲೋಸ್ ಮಾಡಿ ಇಟ್ಕೋಣ. ಸುಮಾರು ಒಂದು 5 ನಿಮಿಷವರೆಗೂ, ಅಂದ್ರೆ ಚೆನ್ನಾಗಿ ಕುದಿಲಿ ಅದು. ಈಗ ಎಲ್ಲ ಸೆಟ್ ಆಗಿದೆಯಲ್ಲ, ಈಗ ಈ ಹಂತದಲ್ಲಿ ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಗ್ರೇವಿಗೆ ಅಷ್ಟನ್ನ ಸೇರಿಸ್ಕೊಳ್ತಾ ಇರೋದು. ಅಂದ್ರೆ ಒಂದು 50 ml ಅಷ್ಟು ನೀರ್ನ ಈಗ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನ ಕುದಿಯೋಕೆ ಇಟ್ಕೊಂಬೋಣ. ಈಗ ಕುದಿಯೋದಕ್ಕೆ ಶುರು ಆಯ್ತು. ಆಯಿಲು ಸಪ್ರೇಟ್ ಆಗಿ ಬಿಟ್ಕೊಂತ ಇದೆ. ಈ ಹಂತದಲ್ಲಿ ಒಂದ್ಸರಿ ಕಲ್ಸ್ಕೊಂಬೋಣ. ನಿಮಗೆ ನೋಡ್ಕೊಳ್ಳಿ, ನಿಮಗೆ ವಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ಅಷ್ಟು ಹಾಕೊಳ್ಳಿ, ಬಟ್ ಭಾಳ ಹಾಕೊಳಕ್ ಹೋಗ್ಬೇಡಿ. ಈಗ ಜೀರಿಗೆ ಪೌಡರ್ನ ಸೇರಿಸ್ಕೊಂತ ಇರೋಂಥದ್ದು. ಜೀರಿಗೆ ಪೌಡರ್ನ ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಕಲ್ಸ್ಕೋಣ. ಜೀರಿಗೆ ಪೌಡರ್ ಹಾಕಿದ ತಕ್ಷಣ ಕಲರ್ ನೋಡ್ಬೋದು ಎಷ್ಟು ಬದಲಾಯ್ತು. 1-2 ನಿಮಿಷ ಇದೇ ರೀತಿ ಕುದಿಲಿ. ಈಗ 1-2 ನಿಮಿಷ ಆಗಿದ್ದಾಯ್ತು. ಇದಕ್ಕೆ ಈಗ ಪೆಪ್ಪರ್ ಪೌಡರ್ನ ಸೇರಿಸ್ಕೊಂತ ಇರೋದು. ಸುಮಾರು 1-2 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಪೌಡರ್ ಹಾಕೊಂಡಾದ್ಮೇಲೆ ಒಂದ್ಸರಿ ಕಲ್ಸ್ಕೊಂಬಿಡಿ ಕ್ಲೀನ್ ಆಗಿ. ಈ ಮಳೆಗೂ ಮತ್ತೆ ಈ ಪೆಪ್ಪರ್ ಕರಿಗೂ ಬಹಳ ಅಂದ್ರೆ ಬಹಳ ಒಳ್ಳೆ ಕಾಂಬಿನೇಷನ್. ಅನ್ನ ಜೊತೆಲ್ಲಾದ್ರೂ ಸರಿ, ಇಲ್ದಿದ್ರೆ ಚಪಾತಿ ಮುದ್ದೆ ಯಾವ್ದ್ರಲ್ಲಿ ಬೇಕಾದ್ರೂ ಈ ಕಾಂಬಿನೇಷನ್ ಪರ್ಫೆಕ್ಟ್ ಆಗಿರ್ತಾರೆ. ಹಾಕೊಂಡಿದ್ದಂತ ಪೆಪ್ಪರ್ ಈಗ ಸ್ವಲ್ಪ ರಾಸ್ ಮೇಲೆ ಹೋಗೋವರೆಗೂ ಇದೇ ರೀತಿ 1-2 ನಿಮಿಷ ಹಿಂಗೆ ಇಟ್ಕೋಣ. ಒಂದ್ಸರಿ ನಿಮ್ಗೆ ಉಪ್ಪು ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ಇದೆ ಅಂತದಲ್ಲೇ ಉಪ್ಪೆಲ್ಲ ಕರೆಕ್ಟ್ ಆಗಿತ್ತು. ಆದ್ರೂ ಕೂಡ ಒಂದೇ ಒಂದು ಪಿಂಚ್ ಹಾಕ್ತೀನಿ. ಪೆಪ್ಪರ್ ತುಂಬಾ ಖಾರ ಇದೆ, ತುಂಬಾ ಖಾರ ಇಷ್ಟ ಇಲ್ಲ ಅನ್ನೋರಿಗೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಸ್ವಲ್ಪ ಪೆಪ್ಪರ್ನ ಒಂಚೂರು ಜಾಸ್ತಿ ಹಾಕೊಂಡಿದ್ದೀನಿ, ಅಂದ್ರೆ 3 ಟೀ ಸ್ಪೂನ್ ಅಷ್ಟು. 1-2 ನಿಮಿಷ ಇದೇ ರೀತಿ ಕುದಿಲಿ. 1-2 ನಿಮಿಷ ಆಯ್ತು. ಈಗ ಇದಕ್ಕೆ ಪುದೀನಾನ ಸೇರಿಸ್ಕೊಂತ ಇದ್ದೀನಿ. ಪುದೀನ ಹಾಕೋದ್ರಿಂದ ನಿಮ್ಗೆ ಒಳ್ಳೆ ಫ್ಲೇವರ್ ಬರ್ತಿದೆ. ಇದೇ ಅಂತಲೇ ಕೊತ್ತಂಬರಿನ ಕೂಡ ಸೇರಿಸ್ಕೊಂತ ಇರೋದು. ಒಂದ್ಸರಿ ತಿರ್ಸ್ಕೊಂಬೋಣ. ಕೊತ್ತಂಬರಿ ನಾನೇನು ಚಾಪ್ ಮಾಡಿಲ್ಲ, ಸ್ವಲ್ಪ ಉದ್ದುದ್ದಾಗ ಹಾಕೊಂಡಿದ್ದೀನಿ. ಯಾಕೆಂದ್ರೆ ಈಗ ಬಾಯ್ಲ್ ಆದ್ಮೇಲೆ ಎಲ್ಲ ಚೆನ್ನಾಗಿ ಕಡ್ಡಿಯಲ್ಲೇ ತುಂಬಾ ರುಚಿ ಸಿಗೋದು. ಈಗ ಪೂರ್ತಿಯಾಗಿ ಕುದೀತಾ ಇದೆ. ಈಗ ಈ ಹಂತದಲ್ಲೇ 1 ಟೀ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂತ ಇರೋದು. ಫ್ಲೇವರ್ಗೆ ಭಾಳ ಅಂದ್ರೆ ಭಾಳ ಅದ್ಭುತವಾಗಿರುವಂಥ ರುಚಿ ಕೊಡ್ತಿರೋದು. ನೋಡಿದ್ರಲ್ಲ,
ಇವತ್ತಿನ ಪೆಪ್ಪರ್ ಫ್ರೈ ಕರಿ ಆಗಿತ್ತು ಏನು ಅನ್ನೋದನ್ನ ನೀವು ಕೂಡ ಮಾಡಿಕೊಂಡು ತಿಂದಾದ್ಮೇಲೆ ಒಂದ್ಸರಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಏನಾದರೂ ನಿಮ್ಗೆ ಲೈಕ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಫ್ರೆಂಡ್ಸ್ ಜೊತೆಯಲ್ಲಿ ಮತ್ತೆ ಫ್ಯಾಮಿಲಿ ಜೊತೆಯಲ್ಲಿ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಎಂದಿನಂತೆ ನಾನು ನಿಮಗೆ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿಯಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್. ಈಗ ಸ್ಟವ್ನ ಟರ್ನ್ ಆಫ್ ಮಾಡ್ಕೋಣ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಎಷ್ಟು ಅದ್ಭುತವಾಗಿ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಮಾತ್ರ ಮರ್ತೋಗಬೇಡಿ ಅಂತ ಹೇಳ್ತಾ, ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ರೆಸಿಪಿನಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.